ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ರಘು ಭಟ್ ಇವರನ್ನ ನೋಡೋದೇ ಒಂಥರ ಹುಮ್ಮಸ್ಸು, ಉತ್ಸಾಹ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣವೂ ಕೂಡ ಏನಾದ್ರೂ ಒಂದು ಹೊಸತನ್ನ ತರಬೇಕು, ಮಾಡಬೇಕು, ಏನಾದ್ರೂ ಮಾಡಬೇಕು ಅಂತ ನಿರಂತರವಾಗಿ ತುಡಿತಾ ಇರುವಂತಹ ಒಂದು ವ್ಯಕ್ತಿ ಅಂತಾನೆ ಹೇಳ್ಬೋದು. ಕಲಾವಿದ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ರಾಯರ ದರ್ಶನ ಅನ್ನೋದು ಅದ್ಭುತ ಆಲ್ಬಮ್ ಸಾಂಗ್ ಅನ್ನ ಹೊರತಂದಿದ್ದಾರೆ. ಸಾಕಷ್ಟು ರಾಯರಿಗೆ ಸಂಬಂಧಪಟ್ಟಂತ ಸಾಕಷ್ಟು ಹಾಡುಗಳು ಬಂದಿದ್ದಾವೆ. ಆದ್ರೆ ಈ ಹಾಡು ಬಹಳ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈಗಾಗಲೇ ರಿಲೀಸ್ ಆಗಿ ಒಂದು 10 ದಿನ ಆಗ್ತಾ ಬಂತು. ಬಟ್ ಲಕ್ಷಾನುಗಟ್ಟಲೆ ವ್ಯೂಸ್ ಕೂಡ ಪಡ್ಕೊಂಡಿದೆ. ಜನ ಕೂಡ ಅದನ್ನ ಪ್ರೀತಿಯಿಂದ ಪ್ರತಿದಿನ ತಮ್ಮ ಮನೆಗಳಲ್ಲಿ ಆ ಹಾಡನ್ನ ಹಾಕಿ ಭಕ್ತಿ ಪೂರ್ವಕದಿಂದ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಂಗೆ ಬಹಳ ದಿನಗಳಿಂದ ಆಸೆ ಇತ್ತು ರಘುಭಟ್ ಸರ್ ಅವ್ರನ್ನ ಮಾತನಾಡಿಸ್ಬೇಕು ಅಂತ ಹೇಳಿ. ಸೊ ಅವ್ರನ್ನ ಮಾತಾಡ್ಸಕ್ಕೆ ಬಂದಿದ್ದೀನಿ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸರ್, ನಂಗೆ ಯಾವತ್ತು ನಿಮ್ಮನ್ನ ನೋಡುವಾಗ ಒಂದು ಹುಮ್ಮಸ್ಸು, ಉತ್ಸಾಹ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏನಾದ್ರೂ ಒಂದು ಮಾಡ್ತಾ ಇರ್ಬೇಕು ಅಂತ ಹೇಳಿ ಆ ತುಡಿತ ನಿಮ್ಮಲ್ಲಿ ಇದೆಯಲ್ಲ, ಅದು ಯಾಕಾಗಿ ಅಂತ ಹೇಳಿ. ಸೊ ಹಂಗೇನಿಲ್ಲ. ಸೊ ಆ್ಯಕ್ಚುಲಿ ಎಲ್ಲರೂ ಏನಾದರೂ ಒಂದು ಹೊಸತನ ಮಾಡ್ತಾನೆ ಇರಬೇಕು ಅಂದ್ಕೊಳ್ತಾರೆ. ಅದರಲ್ಲಿ ಒಂದ್ಸಲ ಮಾಧ್ಯಮ ಪ್ರಶಸ್ತಿ ಇರ್ಬೋದು, ಈಗ ಒಂದು ರಾಯರ ದರ್ಶನ ಅಂತ ಆಲ್ಬಮ್ ಸಾಂಗ್ ಇರ್ಬೋದು. ಸೊ ಇನ್ನು ಮುಂದೇನು ಯೋಚನೆ ಬರ್ತಾ ಇರುತ್ತೆ, ಏನಾದ್ರು ಒಂದು ಮಾಡಬೇಕು ಅಂತ. ಏನಾದ್ರು ಮಾಡಿದ್ರೆ ಮುಂದಿನ ಪೀಳಿಗೆ ಗೊತ್ತಾಗತ್ತಲ್ಲ. ಸೊ ಅದಕ್ಕೊಂದು ಹೊಸತನ ಮಾಡೋಣ ಅಂತ. ಅದರಲ್ಲೂ ಮಾಧ್ಯಮದವರನ್ನ ಗುರುತಿಸಿ ಗೌರವ ಕೊಡೋದು ಅದು ಬಹಳ ಕಡಿಮೆ. ನಮ್ಮನ್ನ ತಗಳಿಕೊಂಡು ಹೋಗೋವರೇ ಹೆಚ್ಚು. ಅಂಥದ್ರಲ್ಲಿ ನಮಗೆ ಪ್ರತಿ ವರ್ಷವೂ ಕೂಡ ಯಾರು ಬೆಸ್ಟ್, ಸಿನಿಮಾ ಆಗಿರ್ಬೋದು, ಕ್ರೈಮ್ ಆಗಿರ್ಬೋದು, ಆ್ಯಂಕರಿಂಗ್ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ಪ್ರತಿ ಒಂದು ವಿಭಾಗದಲ್ಲೂ ಕೂಡ ಒಬ್ಬೊಬ್ಬರನ್ನ ಅದ್ಭುತವಾಗಿ ಹುಡುಕಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ಕೊಂಡ್ಬರ್ತೀರಾ. ಆ ಥಾಟ್ ಯಾಕೆ ಬಂತು ನಿಮಗೆ ಅಂತ ಹೇಳಿ? ಅದು ಯಾಕಂದರೆ ನಾನು ಕೂಡ ಮಾಧ್ಯಮದಿಂದನೇ ಬಂದಿರೋ ಕಾರಣ. ಸೊ ಮಾಧ್ಯಮದಲ್ಲಿ ಈಗ ನೋಡಿ, ಕ್ಯಾಮ್ರಾ ಹಿಂದೆ ಈಗ ನೀವು ಪಾಪ ಎಲ್ಲಿ ಟೈಮ್ ತೊಗೊಂಡು ಎಲ್ಲೆಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂಸ್ ಆಗಿರ್ಬೋದು ಜನರಿಗೆ ಕೊಡ್ತೀರಾ, ಕೂತ್ಕೊಂಡೆಲ್ಲ ಜನರಿಗೆ ಕೊಡ್ತೀರಾ. ಸೊ ನಿಮಗೆ ಗೊತ್ತು ನಿಮ್ಮ ಕಷ್ಟ, ನಿಮ್ಮ ಫ್ಯಾಮಿಲಿ ಕಮಿಟ್ಮೆಂಟ್ಸ್ಗಳು ಬೇರೆ 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 ಬೇರೆಯವ್ರಿಗೆ ಬೇರೆ ರೀತಿ ಇರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ನೀವು ಕೂಡ ಏನೋ ಒಂದು ಅಚೀವ್ ಮಾಡಿರ್ತೀರಲ್ವಾ. ಸೊ ನಿಮ್ಮನ್ನು ಗುರುತಿಸಿದ್ರೆ ನಿಮ್ಗೆ ಖುಷಿ ಬರುತ್ತೆ. ಇನ್ನೂ ಮುಂದೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋಣ, ಜನರಿಗೋಸ್ಕರ ಮಾಡೋಣ ಅಂತ ಒಂದು ಬರುತ್ತೆ. ಆ ಒಂದು ಥಾಟಲ್ಲಿ ಸೊ ನಾನು ಡಿಸೈಡ್ ಮಾಡಿದೆ. ಸೊ ಈ ವರ್ಷ ಆ್ಯಕ್ಚುಲಿ ಆಗಸ್ಟಲ್ಲಿ ಆಗಬೇಕಿತ್ತು, ಸೆಪ್ಟೆಂಬರಲ್ಲಿ 9ನೇ ವರ್ಷ ಸೌತ್ ಇಂಡಿಯಾ, ಕೇರಳ, ತಮಿಳುನಾಡು, ಕರ್ನಾಟಕ ಆ್ಯಂಡ್ ಆಂಧ್ರ. ಸೊ ನಡೀತಾ ಇದೆ. ಸೊ ನಿಮ್ಮ ಮುಖಾಂತರ ಫಸ್ಟ್ ಇವತ್ತು ಸೆಪ್ಟೆಂಬರಲ್ಲಿ ಎಲ್ರಿಗೂ ಆಹ್ವಾನ ಕೊಡ್ತಾ ಇದ್ದೀನಿ. ನನ್ಗೆ ಅದು ಖುಷಿ ಏನಂದ್ರೆ ಬರೀ ನಾವು ಕನ್ನಡ ಮಾತ್ರ ನೋಡಲಿಲ್ಲ, ನಿಮಗೆ ಅಲ್ಲೂ ಕೂಡ ಎಲ್ಲ ಭಾಷೆಗಳಲ್ಲೂ ಕೂಡ ಕೆಲಸ ಮಾಡುವಂಥ ಪತ್ರಕರ್ತರನ್ನು ಕೂಡ ಗುರುತಿಸಿ ನಿಮ್ಮ ಕಡೆಯಿಂದ ಈ ಒಂದು ಅವಾರ್ಡನ್ನು ಕೊಡ್ತಾ ಬಂದಿರೋ. 9 ವರ್ಷ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಒಂದು ಈವೆಂಟನ್ನು ಮಾಡ್ತೀವಿ ಅಂದರೂ ಕೂಡ ಅಷ್ಟು ಈಸಿ ಆಗಿರೋದಿಲ್ಲ, ಬಹಳ ಶ್ರಮ ಇರುತ್ತೆ ಸರ್. ಓಕೆ, ನಮ್ಮ ಲ್ಯಾಂಗ್ವೇಜ್ ಓಕೆ, ಬೇರೆ ಲ್ಯಾಂಗ್ವೇಜ್ವರೆಗೂ ಕೊಡಬೇಕು ಅಂತ ಅನಿಸಿದ್ದು ಯಾಕೆ ಅಂತ ಹೇಳಿ? ಸೇಮ್ ಥಿಂಗ್. ಸತತ 5 ವರ್ಷಗಳ ಕಾಲ ನಾನು ಮಾಡ್ಕೊಂಡು ಬಂದೆ ಕರ್ನಾಟಕಕ್ಕೆ. ಸೊ ಆ್ಯಂಡ್ ನಿಮ್ಮಂಥ ಫಸ್ಟ್ ಆಫ್ ಆಲ್ ನಿಮಗೂ ಥ್ಯಾಂಕ್ ಯು ಹೇಳಬೇಕು. ನಾನು ತುಂಬ ಎಲ್ಲರೂ ಹೆಸರು ಹೇಳಿ ಒಬ್ಬರು ಹೆಸರು ಹೇಳಿಲ್ಲ ಅಂದ್ರೆ ಆಗಲ್ಲ. ಸೊ ಪ್ರತಿಯೊಬ್ಬರಲ್ಲೂ ದೊಡ್ಡವ್ರು ನಂಗೆ ಸಾಥ್ ಕೊಡ್ತಾರೆ ಅಂತ. ನೀವು ಕೂಡ ಅದರಲ್ಲಿ ನಾನು ಆ್ಯಸ್ ಎ ಫ್ರೆಂಡ್ ಥರ ಕೆಲವು ಅಡ್ವೈಸ್ ಕೇಳ್ಬೇಕಾದ್ರೆ ಹೇಳ್ತಾ ಇರ್ತೀರ. ಸೊ ಹಂಗಿರ್ಬೇಕಾದ್ರೆ ಅಲ್ಲಿ ತಮಿಳಲ್ಲೂ ಕೂಡ ಸೇಮ್, ಆ್ಯಸ್ ಎ ತಮಿಳಾಗಿರ್ಬೋದು, ಮಲಯಾಳಂ ಸೇಮ್ ಇದೇ ರೀತಿ ಕೆಲಸ ಮಾಡೋರು, ಇದೇ ರೀತಿ ಕಷ್ಟಪಡೋರು ಇರ್ತಾರೆ. ಅವ್ರಿಗೂ ರೆಕಗ್ನೈಸೇಷನ್ ಬೇಕಿರುತ್ತೆ. ಸೊ ಆ ಥಾಟಲ್ಲಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ. ಇತ್ತೀಚೆಗಷ್ಟೇ ರಾಯರ ದರ್ಶನ ಅನ್ನೊಂದು ಅದ್ಭುತವಾದ ಆಲ್ಬಮ್ ಸಾಂಗನ್ನು ನಿಮ್ಮ ಕಡೆಯಿಂದ, ನಿಮ್ಮ ಪತ್ನಿ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಆ ಹಾಡನ್ನು ರಿಲೀಸ್ ಮಾಡಿಸಿದ್ರಿ. 100% ರಾಯರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಹಾಡುಗಳನ್ನು ನಾವು ನೋಡಿದ್ದೀವಿ, ಪ್ರತಿದಿನ ಬೆಳಗ್ಗೆ ಎದ್ರೆ ಹಾಕೊಳ್ತೀವಿ. ಬಟ್ ಇದು ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ. ಆ ಭಕ್ತಿ ಹಂಗೆ ಆವರಿಸಿ ಬಿಡುತ್ತೆ ಅಂತಲೇ ಹೇಳ್ಬೋದು. ಜನ ಕೂಡ ಅದನ್ನು ಅದ್ಭುತವಾಗಿ ಆ ಹಾಡನ್ನು ಸ್ವೀಕರಿಸಿದ್ದಾರೆ. 1 ವರ್ಷ ಸತತ ಪ್ರಯತ್ನ ಅಂತಲೇ ಹೇಳ್ಬೋದು. ಇಡೀ 1 ವರ್ಷ ಇಡೀ ಜರ್ನಿ ಅಷ್ಟು ಅದ್ಭುತವಾಗಿ ಹಾಡು ಮೂಡಿಬರೋದೇ ಕಾರಣ ಅಂತಲೇ ಹೇಳ್ಬೋದು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕೆ ಶುರುವಾಯಿತು ಅಂತ ಹೇಳಿದ್ದು? ಫಸ್ಟ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಸುಬುಧೇಂದ್ರ ಶ್ರೀಗಳ ಆಶೀರ್ವಾದ ಅವರಿಲ್ಲ ಅಂದರೆ ಇಟ್ ಈಸ್ ಏನು ಹೇಳ್ತೀವಿ, ಏನೂ ಇಲ್ಲ, ಚಾನ್ಸೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ದಿವಸ ದೇವರು, ಗುರುಗಳು, ಗುರುವಿಗೆ ಗುಲಾಮನಾದರೆ ಅದೇ ಟೈಟಲೇ ಇದೆ. ಸೊ ಗುರುಗಳಿಗೆ ನಾವು ಇವತ್ತಿನ ದಿವಸ ಪ್ರಾಮುಖ್ಯತೆ ಕೊಡ್ತೀವಿ ಎಲ್ಲ ವಿಷಯದಲ್ಲೂ. ನಾವು ಈಗ ಹೇಳ್ತೀವಿ ಎಜುಕೇಷನ್ ಆಗಿರಬಹುದು,
ಯಾವುದೋ ಒಂದು ಕಾರ್ಯಕ್ರಮ ಆಗಿರ್ಬೋದು, ಗುರುಗಳಿಗೆ ಫಸ್ಟ್ ನಮನ ಮಾಡ್ತೀವಿ. ಸೊ ಬುಧೇಂದ್ರ ಶ್ರೀಗಳ ಪಾದಂಗಳು ಅವ್ರು ಇಲ್ಲ ಅಂತಿದ್ರೆ ಇವತ್ತು ಅದು ಇಷ್ಟು ಸಕ್ಸಸ್ ಕಾಣಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಆಗಿರೋದೇ ಅವರಿಂದ, ಅವರ ಖುಷಿಯಿಂದ. ನಾವು ಮೊದಲಿನ ಪೀಳಿಗೆಯವರು ನಮಗೆ ಇವಾಗ ಗೊತ್ತಿಲ್ಲ ಗುರುಗಳು. ನಾವು ಬ್ಯಾಕ್ ಹೋದರೆ 200-300 ವರ್ಷ ಹಳೆಯದು ಪೆನ್ಸಿಲ್ ಸ್ಕೆಚ್ ಇರೋದು, ಕೆಲವು ಪೆನ್ಸಿಲ್ ಸ್ಕೆಚ್ ಇವರೆಲ್ಲ. ಮುಂದಿನ ಪೀಳಿಗೆಗಳ ಧರ್ಮ ಪ್ರಚಾರ ಆಗಲಿ, ಎಲ್ರಿಗೂ ಗೊತ್ತಾಗಲಿ ರಾಯರ ಮಠದಲ್ಲಿ ಯಾವ ರೀತಿ ಸೇವೆ ಆಗುತ್ತೆ, ನಾವು ಹೇಗೆ ಕಾಣ್ತೀವಿ ಅಂತ ಮುಂದಿನ ಇವರಿಗೆ ಪೀಳಿಗೆ ಗೊತ್ತಾಗಲಿ ಅಂತ ಹೇಳಿ ಆ ಸಪೋರ್ಟ್, ಆ ಆಶೀರ್ವಾದ ಇವತ್ತು ಈ ಸಕ್ಸಸ್ಸಿಗೆ ಕಾರಣ. ಆ್ಯಂಡ್ ನಮ್ಮ ಶ್ರೀಮತಿಯವ್ರ ಬಗ್ಗೆ ಸುಗುಣ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವಳು ಅಷ್ಟೇ ಪ್ರತಿ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಸುಗುಣ ಮಾತ್ರ ಅಲ್ಲ, ಸೊ ಅವರ ಅಕ್ಕನ ಗಂಡ ಗಿರೀಶ್ ಅಂತ ಇದ್ದಾರೆ, ಅವರು ಕೂಡ ಅಷ್ಟೇ ಎಲ್ಲ ರೀತಿಯಲ್ಲಿ. ಅವ್ರು ಎಂಟೈರ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಮೇನ್ ಫ್ಯಾಮಿಲೀಸ್ ಇರುತ್ತೆ ಯಶೋದವರೇ. ಆ ಸಪೋರ್ಟ್ ಇವತ್ತು, ಎಲ್ಲರ ಸಪೋರ್ಟ್ ಇವತ್ತು ಇಲ್ಲಿ ನಿಂತಿದೆ. 8 ತಿಂಗಳು ಹೋಗಿದ್ದೀವಿ, ಅಪ್ ಆ್ಯಂಡ್ ಡೌನ್ಸ್ 20-30 ಸಲ ಮಂತ್ರಾಲಯಕ್ಕೆ ಹೋಗಿದ್ದೀವಿ, ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಅಜನೀಶ್ ಅವರಂತೂ ಬಾಬಿ ಮೇಡಮ್, ಫಸ್ಟ್ ಬಾಬಿ ಮೇಡಮೇ. ಯಾಕಂದ್ರೆ ನನಗೆ ಅಜನೀಶ್ ಅವ್ರಿಗಿಂತ ಮೊದಲು ಬಾಬಿ ಮೇಡಮ್ ತುಂಬ ಆತ್ಮೀಯರು. ಒಂದು 20-26 ವರ್ಷ ಹಿಂದೆ ನಾವು ತಾರೆ ಅಂತ ಒಂದು ಸಿನಿಮಾ ಮಾಡಿದ್ರಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಇಲ್ಲಿ ತನಕ. ಇವತ್ತು ಒಂದು ಕಾಲಲ್ಲಿ ಅವರು ನೆಕ್ಸ್ಟ್ ಮಾತಿಲ್ಲದೆ ರಾಯರದ ನಾನಿದ್ದೀನಿ ರಘು ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ಆ ಒಂದು ಗ್ರ್ಯಾಂಡ್, ನೀವು ಕೇಳಿರ್ಬೋದು ಮ್ಯೂಸಿಕ್ಸು, ಅವ್ರು ಅಷ್ಟು ದಿವಸ ತಲೆ ಕೆಡಿಸ್ಕೊಂಡು ಎವ್ರಿಥಿಂಗ್, ಚರಣ ಆಗಿರ್ಬೋದು, ಪಲ್ಲವಿ ಆಗಿರ್ಬೋದು, ಎವ್ರಿಥಿಂಗ್ ಹೆಂಗೆ ಬರಬೇಕು, ಮ್ಯೂಸಿಕ್ ಹೆಂಗೆ ಬರಬೇಕು ಅಂತ. ಆ್ಯಂಡ್ ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅವರಿಗೆ ಇವತ್ತು ಸೌತಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರು. ಸೊ ನನ್ನ ಪುಣ್ಯ ಇದೆಲ್ಲ ಒಂದು ಮಿಶ್ರ ಸೇರಿಕೊಂಡು, ಫ್ಯಾಮಿಲಿ ಆಗಿರ್ಬೋದು, ಗುರುಗಳ ಆಶೀರ್ವಾದ ಆಗಿರ್ಬೋದು, ಅಜನೀಶ್ ಬಾಬಿ ಅವರು ಸಪೋರ್ಟ್ ಆಗಿರ್ಬೋದು. ಆ್ಯಂಡ್ ಲಿರಿಕ್ಸ್ ರೈಟರ್ ನಾಗಾರ್ಜುನ್ ಶರ್ಮಾ ಅವರು ಅಷ್ಟೇ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಆ್ಯಬಿ ನಿಮ್ಗೆ ಗೊತ್ತು, ಅದೊಂದು 2ನೇ ಸಾಂಗ್ ಡೆವೋಷನಲ್, ಅವ್ರಿಗೂ ಹಿಟ್ಟು, ನಮಗಂತೂ ತುಂಬ ಖುಷಿ ವಿಚಾರ. ಸೊ ಓವರಾಲ್ 8 ತಿಂಗಳಲ್ಲಿ ನಡೆದು ಇವತ್ತು ಜನರ ಮುಂದೆ, ಜನರು ಇಷ್ಟಪಟ್ಟಿದ್ದಾರೆ, ಜನರು ಆಶೀರ್ವಾದ ಮಾಡಿದ್ದಾರೆ. ಇನ್ನೂ ಅದು ಎಲ್ಲೋ ಹೋಗುತ್ತೆ ಅಂತ ನನ್ನೊಂದು ಅನಿಸಿಕೆ. ಆ ಥಾಟ್ ಆ್ಯಕ್ಚುಲಿ ಬೇರೆ ಒಂದು ದೇವಸ್ಥಾನದ ಬಗ್ಗೆ ನಾನು ಆಲ್ರೆಡಿ ಒಂದು ಮ್ಯೂಸಿಕ್ ಆಗಿತ್ತು, ಒಂದು ಹಂತದ ಮ್ಯೂಸಿಕ್ ಲಿರಿಕ್ಸ್ ಎಲ್ಲ ಆಗಿತ್ತು. ಇನ್ನೇನು ಹೋಗಬೇಕಿತ್ತು, ಒಂದು 10-12 ಸುತ್ತಿನ ಮಾತುಕತೆ ನಡೀತು. ಅಲ್ಲೇನೋ ಅವ್ರಿಗೆ ಅದು ಈಗಲೇ ಬೇಡ ಅಂತ ಅನಿಸುತ್ತೆ. ಸೊ ದೇ ವಿಲ್ ಇಲ್ಲ ನೋಡೋಣ, ಮುಂದೆ ನೋಡೋಣ ಅಂತ ಹೇಳೋದು. ಸೊ ಐ ಥಾಟ್, ನಾನು ಮಂತ್ರಾಲಯ ಹೋಗಿದ್ದೆ. ಸೊ ನಾನು ನೀವೇ ಹೇಳಿದಾಗ ಒಂದು ಕೆಲಸ ಹೇಳಿದ್ರೆ ಅದು ಅಟ್ಲೀಸ್ಟ್ ಕಂಪ್ಲೀಟ್ ಆಗಬೇಕು, ಸುಮ್ಮನೆ ಅರ್ಧದಲ್ಲಿ ಬಿಡ್ಬೋದು, ಇಲ್ಲ ಮಾಡೋಕ್ಕೆ ಹೋಗಬಾರ್ದು. ಇಮ್ಮಿಡಿಯೇಟ್ಲಿ ನನ್ನ ಹೆಸರು ರಾಘವೇಂದ್ರ, ನಾನು ದರ್ಶನಕ್ಕೆ ಹೋಗಿದ್ದೆ. ಆ್ಯಂಡ್ ಐ ಥಾಟ್ ಮಾಡೋಣ ಅಂತ. ಅಲ್ಲಿ ನನಗೆ ನನ್ನ ಶ್ರೀಮತಿ ಸುಗುಣ ಹತ್ರ ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿದ್ರು. ಸೊ ಅದು ಇಷ್ಟು ಮಟ್ಟಿಗೆ ಪ್ರಚಾರ ಸಿಗುತ್ತೆ, ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಿಮ್ಮದು ಎಲ್ಲರದ್ದು ಸ್ನೇಹಿತರ ಸಪೋರ್ಟು, ಬ್ಲೆಸ್ಸಿಂಗಿಂದ ಇವತ್ತು ಇಲ್ಲಿ ಬಂದು ನಿಂತಿದೆ. ಇನ್ನು ಮುಂದೆನೂ ಅದು, ಯಾಕೆಂದರೆ ಈ ಸಾಂಗ್ ಎಲ್ಲ ಹೆಂಗೆ ಅಂತ ಹೇಳಿದ್ರೆ, ಖಾಲಿ ನಮಗೆ ಒಂದು ದಿವಸದಲ್ಲ, ಒಂದು ವಾರದಲ್ಲ, ಲೈಫ್ ಟೈಮ್ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಆ್ಯಂಡ್ ಎಲ್ಲ ಮೂಮೆಂಟ್, ಎಲ್ಲ ಫೆಸ್ಟಿವಲ್ ಮೂಮೆಂಟಲ್ಲೂ ಹಾಕಬೇಕು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಅಜರಾಮರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಯರು ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಪ್ರೀತಿಯಿಂದ ಆರಾಧಿಸ್ತಾರೆ, ರಾಯರ ಜೊತೆ ಜಗಳ ಆಡ್ತಾರೆ, ರಾಯರನ್ನ ಮುದ್ದಾಡ್ತಾರೆ. ದುಃಖ ಬಂದಾಗ, ಖುಷಿ ಬಂದಾಗ ಎಲ್ಲವನ್ನು ಕೂಡ ಅದೇನೋ ಅದು ನಮ್ಗಳು ಅಷ್ಟೇ, ಏನೋ ಒಂದು ಹೇಳ್ಕೊಳ್ಳೋ, ಬೈಯೋದಾಗಿರ್ಲಿ, ಏನೋ ಒಂಥರ ನಮಗೆ ಪ್ರೀತಿ ರಾಯರು ಅಂತಂದಾಗ. ನಿಮಗೆ ರಾಯರು ಅಂದರೆ ಸರ್ವಸ್ವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ರಾಯರು ಅಂತ ಹೇಳಿದ್ರೆ. ಸೊ ಕಷ್ಟ ಬಂದಾಗ ಮಾತ್ರ ಅಲ್ಲ, ಖುಷಿಯಲ್ಲೂ ಕೂಡ ನಾನು ರಾಯರ ಹತ್ರ ಹೋಗ್ತಾ ಇರ್ತೀನಿ. ಸೊ ನನಗೇನಾದ್ರೂ ಒಂದು ಆಯಿತು ರಾಯರೇ ಅಂತ. ಸೊ ಎವ್ರಿಥಿಂಗ್, ನನ್ನ ಹೆಸರೇ ರಾಘವೇಂದ್ರ ಅಂತ ಅಮ್ಮ ಇಟ್ಟಿದ್ದಾರೆ. ಸೊ ಆಲ್ವೇಸ್ ನನ್ನ ಕಣಕಣದಲ್ಲೂ, ನನ್ನ ಸರ್ವಸ್ವಲ್ಲೂ ರಾಯರಿದ್ದಾರೆ. ಇದರೆಲ್ಲದರ ಜೊತೆಗೆ ನಟನಾ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಂದಿದ್ದೀರಾ, ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಹೇಗಿದೆ ಸರ್ ಬಣ್ಣದ ಬದುಕು? ಏನು ಕೊಡ್ತು, ಏನು ಕಳ್ಕೊಂಡ್ರಿ? ನಿಜವಾಗ್ಲೂ ಒಂಥರ ಖುಷಿ ಕೊಡುತ್ತೆ. ಸೊ ಈಗ ನನ್ನೊಂದು ಯೂಶಲಿ ನಾನೇನು ಹೇಳ್ತೀನಿ, ಅವಾಗವಾಗ ಟಚ್ ಬಿಡಲ್ಲ. 2-3 ಸಿನಿಮಾ ಇದೆ ಈ ವರ್ಷ. ಆ್ಯಂಡ್ ಸೀರಿಯಲ್ ನನ್ನ ಸ್ನೇಹಿತ ಚಂದನ್ ಕೆ ಗೌಡ ಅಂತ ಅವನು ಮಾಡ್ತಾ ಇದ್ದಾನೆ, ಸೀರಿಯಲ್ ಉದಯ ಟಿ ವಿಯಲ್ಲಿ ಬರ್ತಿದೆ. ಸೊ ಅದರಲ್ಲೂ ನಾನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತೇಳಿ. ಸೊ ಮಂತ್ಲಿ 4 days ಇರುತ್ತೆ, ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ತನಕ ಒಂದು 20 ಸಿನಿಮಾ ಆಯಿತು, ಎಲ್ಲ ಕೊಟ್ಟಿದೆ. ಅದೊಂಥರ ಬೇರೆಯೇ, ಏನು ಎಲ್ಲ ನಾವು ಮರೆತು ಆ ಶೂಟಿಂಗಲ್ಲಿ ಇರ್ತೀವಿ, ಏನೇ ಇದಿದ್ರು. ಸೊ ಒಂಥರ ಬ್ಯೂಟಿಫುಲ್. ರಘುಭಟ್ ಅಂದರೆ ತುಂಬ, ಅಂದರೆ ಅದು ನಟನೆ ಹೌದು, ರಘುಭಟ್ ತುಂಬ ಸಾಫ್ಟು, ತುಂಬ ನಾನು ಕಂಡಂತೆ ನನಗೆ ಬಹಳ ಇಷ್ಟ ಆಗುವಂಥ ಮತ್ತು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಈ ನೆಗೆಟಿವ್ ಶೇಡ್ ಮಾಡೋದು ಹೆಂಗೆ ಸರ್ ನೀವು?
ನಟನೆ ಹೌದು ಹೌದು. ಆದ್ರೂ ಕೂಡ ತಗೋಬೇಕಲ್ಲ ಒಳ್ಳೆ ಕ್ವಶನ್. ನೆಗೆಟಿವ್ ಶೇಡ್ ಮಾಡಿಸೋದು ಡೈರೆಕ್ಟರ್ ಮಾಡಿಸ್ತಾರೆ, ಒಂಥರ ಕಷ್ಟ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೂ ಸ್ಕ್ರೀನಲ್ಲಿ ನೋಡುವಾಗ ಒಂಥರ ಖುಷಿ ಕೊಡುತ್ತೆ. ಯಾಕಂದ್ರೆ ನಮ್ಮ ಲುಕ್ ಯಾರು ಹೀರೋ ಅಲ್ಲಲ್ಲ, ಅನ್ನಲ್ಲ. ನೆಗೆಟಿವ್ ನೀವು ಸ್ವಲ್ಪ ಇದ್ದೀರಾ ದಾಡಿ ಗಿಡಿ ಇಟ್ಕೊಂಡು, ನೆಗೆಟಿವ್ ನಿಮ್ಗೆ ತುಂಬ ಇಷ್ಟ, ಓಕೆ ಸರ್ ಮಾಡ್ತೀನಿ. ಸೊ ಯಾವ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ, ನಂಗೆ ಅದೇ ಆಗಬೇಕು ಇದೇ ಆಗಬೇಕು ಅಂತಿಲ್ಲ. ಸೊ ನಾವು ಹೇಳ್ತೀವಲ್ಲ, ಪ್ರೊಫೆಷ್ನಲ್ ಆ್ಯಕ್ಟರ್ ಅಂತಲ್ಲ, ಯಾವ ಆ್ಯಕ್ಟಿಂಗ್ ಕೊಟ್ಟರು, ಯಾವ ರೋಲ್ ಕೊಟ್ಟರು ನಾನು ಮಾಡ್ತೀನಿ. 100% ಫೈನಲಿ ಇವತ್ತು ರಾಯರ ದರ್ಶನ 500K ದಾಟಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಆ್ಯಂಡ್ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಿಮ್ಮಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಏನು ರಾಯರ ಈ ಒಂದು ಆಲ್ಬಮ್ ಸಾಂಗ್ ಮಾಡಿ ಇಂತಹ ಮತ್ತಷ್ಟು ಹಾಡುಗಳನ್ನ ಮತ್ತಷ್ಟು ದೇವರ ಬಗ್ಗೆ ಮಾಡ್ತೀರಾ ಅನ್ನೋ ಒಂದು ಹೋಪ್ ನಮಗೆ ಖಂಡಿತ ಇದೆ. ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು. ಎಸ್, ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.